ನಮ್ಮ ವಿಡಿಯೋಗೋಸ್ಕರ ಕಾಯ್ಕೋತ ಕುಂತು ನಮ್ಮ ಲಿಂಕ್ ಬರೋಣ ಕ್ಲಿಕ್ ಮಾಡಿ ನೋಡಿ ಲೈಕ್ ಕೊಟ್ಟೇ ಬಿಟ್ಟಿರ್ತಾರೆ ಸ್ನೇಹಿತರೆ. ನಾ ಹಾಕಿದ 1 ನಿಮಿಷ ತಕ್ಷಣ ಲೈಕ್ ಕೊಟ್ಬಿಡ್ತಾರೆ. ಮೊದಲಿನ ಯಾವ ಚಾನಲ್ಗಳು ಏನಿದ್ದು ಗೊತ್ತಾ, ಒಂದು ಹಾಕಿ 1 ತಾಸು ಆದ್ರೂ ಒಂದು ಲೈಕ್ ಇರ್ತಿದ್ದಿಲ್ಲ, ಒಂದು ಕಮೆಂಟ್ ಇರ್ತಿದ್ದಿಲ್ಲ, ಒಂದು ಇರ್ತಿತ್ತು ವ್ಯೂಸ್ ಇರ್ತಿದ್ದಿಲ್ಲ. ಆದ್ರೆ ಸ್ವಲ್ಪ ಯೂಟ್ಯೂಬ್ನ್ಯಾಗ ನಾವೇನೋ ಬೆಳಿಬೇಕಾದ್ರೆ ಕಷ್ಟಪಡಲೇಬೇಕು ಸ್ನೇಹಿತರೆ. ಮತ್ತು ಸ್ನೇಹಿತರೆ ಏನಂದ್ರೆ, ನಾನು 2 ಚಾನಲ್ ಕ್ಯಾನ್ಸಲ್ ಆದರೂ 3ನೇ ಚಾನಲ್ಗೆ ಅಡ್ಡು ಚಾನಲ್ ಭಾಳ ಟೆನ್ಷನ್ ಮಾಡ್ಕೊತಿದ್ದೀನಿ ರೀ. ನಾನು ಹೆಂಗೆ ಮಾಡ್ಬೇಕಪ್ಪ, ಹೆಂಗೆ ಮಾಡಬೇಕು, ನನಗೆ ರೊಕ್ಕ ಅಮೌಂಟ್ ಬರ್ತಾ ಅಂದ್ರೆ ನನ್ನ ಜೀವನಕ್ಕೆ ಹೆಲ್ಪ್ ಆಗುತ್ತಾ, ನಂದು ಬಟ್ಟೆ ಬಿಸ್ನೆಸ್ ಇಟ್ಟು ಯೂಟ್ಯೂಬ್ ಇಟ್ಟು ನನಗೆ ಇಷ್ಟೆಲ್ಲ ಕಷ್ಟ ಆಗಿ ರೊಕ್ಕ ಬರ್ತಾವಂದ್ರೆ ದೇವ್ರ ಅಣಿಗೆ ಗೊತ್ತಿದ್ದಿಲ್ಲ ಸ್ನೇಹಿತರೆ. ನನಗೆ ಕರಿಬೇಕಂದ್ರೆ ಏನೋ ಯೂಟ್ಯೂಬ್ ಮಾಡಿ ಹಾಕೋಣ, ವಿಡಿಯೋ ಮಾಡಿ ಹಾಕೋಣ, ಬರ್ತಾವೆ. 1000 ಸಬ್ಸ್ಕ್ರೈಬರ್ ಆಗೋಣ ರೊಕ್ಕ ಬರ್ತಾವೆ ಅನ್ನಂಗೆ ಆಗ್ಬಿಟ್ಟೆ ಸ್ನೇಹಿತರೆ. 1000 ಸಬ್ಸ್ಕ್ರೈಬರ್ ಅಲ್ಲಪ್ಪ ದೇವ್ರೆ, 1000 ಸಬ್ಸ್ಕ್ರೈಬರ್ ಅಂತ ದೇವ್ರಿಗೆ ಬೇಡ್ಕೋತೆ ಬಂದೆ. ಶ್ರಾವಣ ವಿಡಿಯೋ ಮಾಡೋಕೆ ಭಾಳ ಕಷ್ಟ ಕೊಡಾಕತ್ತರ, ಅದಕ್ಕೆ ತಳಕ್ಕೆ ಬಾರಪ್ಪ ನೀನು ಹಾಕಂತೆ ಕರೆದನ್ರಿ ಅವನ. ಆ ಹುಡುಗಿಗೆ ಜೀವತ್ತಿನ ಜಿರಿಗೆ ಇರ್ತಾರೆ ಸ್ನೇಹಿತರೆ. ಇವತ್ತು ನಾನು ಕಟಿಂಗ್ ಮಾಡ್ಬೇಕಂದ್ರೆ ಹುಣ್ಣಿಮೆ ಐತಿ, ಯಾವುದು ಬೇಡ, ಕಟಿಂಗು ಬೇಡ, ಟಿಚಿಂಗು ಬೇಡ ಅಂತೇಳಿ ಫುಲ್ ರೆಸ್ಟ್ ಮಾಡೀನಿ. ಯಾಕೋ ಮನುಷ್ಯ ನಿದ್ದೆ ಈಗ ಬಚ್ಚಲಾಗಿತ್ತು. ಊಟ ಆಗೋಣ ಜಲ್ದಿ ನಿದ್ದೆ ಚಲೋ ಸ್ನೇಹಿತರೆ. ಡೆಸ್ಟಿನಾಗ ಹೇಳ್ತೀವಲ್ಲ, ಏನು ಮಾಡೋಕ್ಕಾಗಲ್ಲ. ಮನುಷ್ಯ ಊಟ ಬಿಡೋಣ, ಒಟ್ಟಿಗೆ ಊಟ ಬಿಡೋಣ, ನಿದ್ದೆ ಚಲೋ ಆಗ ಪ್ರತಿಯೊಂದು ಮನುಷ್ಯಾಗ ಹಂಗೆ ಅಲ್ಲ, ಹೊಟ್ಟೆಗೆ ಊಟ ಬಿಡೋಣ ನಿದ್ದೆ ಚಲೋನೇ ಸ್ನೇಹಿತರೆ. ಅದು ಹೇಳಕ್ಕೆ ಏನಿಲ್ಲ. ನಮ್ಮ ಶ್ರಾವಣ ಏನಂದ, ಮಮ್ಮಿ ನೀ ಸಣ್ಣ ಹುಡುಗಿನು ಪಾಪನು ಕಡಿಗೆ ಹಚ್ಕೊಂಡಿರ ಪಾಪನು ಅಂತ ಕೇಳ್ತಾನೆ. ಕೇಳಿ ಸಣ್ಣ ಏನಂತ ಕೇಳಿದಿ ಬಾಯಿ ಮುಂಜಾನೆ ಕೇಳಿದಿಲ್ಲ, ಏನಂತ ಕೇಳಿದಪ್ಪಾಜಿ? ನೀ ಸಣ್ಣ ಗಾಡಿಗೆ ಹ್ಞೂನಪ್ಪ, ಮತ್ತು ನಾನು ಸಣ್ಣ ಪಾಪನಿ ನಿಮ್ಮ ಕೂಡ. ನಾನು ದೊಡ್ಡ ಪಾಪ ಮಾಡಿ ನೋಡು, ನಿನಗೆ ಸಣ್ಣೇ ಕದಿ ನೋಡ ನನಗೆ. ನೋಡಿಲ್ಲಿ ನೀನೇ ಎತ್ತರದಿಲ್ಲ ಈಗ. ಮತ್ತು ನಮ್ಮ ಅಕ್ಕ ಮಧ್ಯಾಹ್ನ ಹೇಳಕತ್ತಾನ, ಮಮ್ಮಿ ಅಕ್ಕ ಯಾವ ಬರ್ತಾ, ಮಮ್ಮಿ ಅಕ್ಕ ಯಾವ ಬರ್ತಾಳ, ಮುದ್ದೆ ಸಾಲಿಗೆ ಹೇಳಿ ಮಮ್ಮಿ ಅಕ್ಕ ಯಾವ ಬರ್ತಾ ಅಂತ ಹೇಳಕತ್ತಿ. ಏನು ಅಕ್ಕ ಯಾವ ಬರ್ತಾ ಅಕ್ಕ ಮಮ್ಮಿ ನೀ ಕೇಳಿರಪ್ಪ ಮಧ್ಯಾಹ್ನದಾಗ? ಮುಂಜಾನೆ ಅಲ್ಲ, ಮಧ್ಯಾಹ್ನ ಅನ್ನೋದು ಬೆಳಕಿದ್ದಾಗ ಮುಂಜಾನೆ ಅಂತೈತ್ರಿ. ನಾನು ಮುದ್ದೂರು ಹೊಡಿದೆ ಬಂಗಾರ ಗಿಂಡಿ ಉಡಾತ ನೋಡಿ, ಒಟ್ಟೆ ಕೈ ಸಿಗಲ್ಲ, ಮೈ ಸಿಗಲ್ಲ, ಹುಡುಗಿ ಜೀವ ತಿಂತಾನ ಸ್ನೇಹಿತರೆ. ಶ್ರಾವಣನು ಹಿಂಗೆ ಕೇಳ್ದ ನೋಡಿ. ನಾನು ಏನು ಮಾಡಿದೆ, ಬರೀ ಎಣ್ಣೆಲೇ ಇರಬಾರ್ದು, ನಾನು ಬರೀ ಎಣ್ಣೆಲೇ ಇರಬಾರ್ದು ಅಂತೇಳಿ ಅದನ್ನು ಆಯಿಲೇ ಹಚ್ಕೊಂಡಿನಿ. ಅದಕ್ಕೆ ನೀ ಸಣ್ಣ ಪಾಪ ಮಮ್ಮಿ ಆಯಿಲೇ ಹಚ್ಕೋತಿ, ಕಡಿಗೆ ಹಚ್ಕೋತಿ ಅಂತ ಕೇಳ್ತಾನೆ ರೀ. ಏಟದ ನೋಡಿರಿ, ಏನು ಸುಮ್ಮನೆ ಓಡ್ಬಿಟ್ಟು ಟಿಕ್ಲಿ ಪಕ್ಳಿ ಅವು ಎಲ್ಲಿದ್ದೋ ಸಿಗಲಿಲ್ಲ ಸ್ನೇಹಿತರೆ. ಅವು ಇದ್ದು ಬಿಟ್ಟು ಡಬ್ಬೆ ಹುಡ್ಕಾಡಿ ಸಿಗ್ತಿದ್ದು, ಸಿಗ್ಲಾಕ ನಾ ಇದನ್ನ ಹಚ್ಕೊಂಡು ನೋಡಿ. ಇದ್ದಿದ್ರೆ ಬಸ್ಸ ನೋಡಿ, ಅದೇ ಬೇಕು ಇದೇ ಬೇಕು ಹುಡ್ಕಾಡಬೇಕು ಹಚ್ಕೋಬೇಕು ಅನ್ನೋದಿಲ್ಲ. ಮತ್ತು ಗೀತಾ ಸಿಸ್ಟರ್ ಅಂತ ಒಬ್ರು ಕಮೆಂಟ್ ಹಾಕಿದ್ರು, ಅಕ್ಕ ನಾನು ಬೆಳಗ್ಗೆ ಬೇಗ ಹೇಳ್ಬೇಕಂತೀನಿ, ಎಚ್ಚರಣೆ ಆಗಲ್ಲ, ಏನು ಮಾಡಬೇಕು ಹೇಳಿ ಸಾವಿತ್ರಿ ಅಂತ ಕಮೆಂಟ್ ಹಾಕಿದ್ರಿ. ನಾವು ಬೆಳಗ್ಗೆ ಬೇಗ ಹೇಳಕ್ಕೆ ಏನು ಮಾಡ್ಬೇಕಂದ್ರೆ, ನಾವು ಸಂಜೆನ ಪ್ರಿಪೇರ್ ಆಗಿಬಿಟ್ಟಿರ್ಬೇಕು. ನಾಳೆಗೆ ಇಷ್ಟು ಗಂಟೆಗೆ ಕೇಳಬೇಕು, ಇಷ್ಟು ಗಂಟೆಗಿಲ್ಲ ಅಂತ ಪ್ರಿಪೇರ್ ಆಗಿ ನಾವು ಹೇಳಲೇಬೇಕು ಅಂತ ನಿರ್ಧಾರ ಮನಸ್ಸು ಮಾಡಿ ಮಲ್ಕೊಂಡ್ರೆ ತಾನೇ ಎಚ್ಚರ ಆಗುತ್ತೆ ಸ್ನೇಹಿತರೆ. ಎಚ್ಚರ ಆಗಲ್ಲ ಅಂತ ಹೇಳಕ್ಕೆ ಹೋಗಬೇಡಿ. ಜವಾಬ್ದಾರಿ ಮುಂದೆ ಯಾವ ಜವಾಬ್ದಾರಿ, ನಮ್ಮ ಮನಸ್ಸಾಕ್ಷಿ ಮುಂದೆ ಜವಾಬ್ದಾರಿ ಮುಂದೆ ಯಾವುದೂ ಇಲ್ಲ ನೋಡಿ. ನಾನು ಇವತ್ತು 4ಕ್ಕೆ ಹೇಳ್ಬೇಕಂತಂದೆ, 3ವರೆಗೆ ಎಚ್ಚರಾಗಿ ಸ್ನೇಹಿತರೆ. 3ವರೆಗೆ ಎಚ್ಚರಾಗಿತ್ತು, ಒಳಗೆ ಮಲ್ಕೊಂಡ್ಬಿಟ್ಟು 5ವರೆಗೆ ಎಚ್ಚರಾಗೈತೆ. ನಾವು ಹೇಳಲೇಬೇಕು, ನಾವು ಮಾಡಲೇಬೇಕು ಅನ್ನೋದು ಛಲ ಇತ್ತಂದ್ರೆ ಆ ಛಲ ನಮ್ಮ ಎಲ್ಲೇ ಹೋಗಿ ತಲುಪಕ್ಕೆ ಆಗುತ್ತೆ ಸ್ನೇಹಿತರೆ. ನನಗೆ ಎಚ್ಚರ ಆಗುತ್ತೆ ನೋಡಿರಿ. ಮತ್ತು ನಾನು ಹಂಗೆ ಸುಮ್ಮ ಬಿಡು, ಯಾವಾಗಾರ ಎದ್ರಾತು ಮಾಡಿದ್ರಾತು ಬಿಡು, ಎದ್ರಾತು ಮನ್ಯಾಗ ಇರ್ತೀವಿ ಮಾಡಿದ್ರಾತಂದ್ರೆ 6 ಗಂಟೆ 7 ಗಂಟೆ ಆದ್ರೆ ಮ್ಯಾಕೆ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಮುಗ್ಗಲ್ತನ ಬದ್ಬಿಡ್ರಿ ಮನುಷ್ಯ. ಅದಕ್ಕೆ ನಾವು ಟೀಚಿಂಗ್ ಮಾಡಬೇಕಪ್ಪ, ನಾವು ಹೊಲಿಬೇಕು, ನಮ್ಮ ಬಾಳೆ ಹಿಡಿಬೇಕು, ಮಾಡಲೇಬೇಕು, ಇವತ್ತಿಷ್ಟು ಬೇಗ ಹೇಳಲೇಬೇಕು, ಎಲ್ಲ ಕೆಲಸ ಮುಗಿಸ್ಲೇಬೇಕು, ಬೇಗ ಮುಗಿಸಿ ಟೀಚಿಂಗ್ ಕುಂದಿರ್ಲೇಬೇಕಂತ ನಾವು ಕುಂದಿರ್ತೀವಿ ಸ್ನೇಹಿತರೆ. ಅದೇ ಸುತ್ತಾಡ್ಕೊತ ಕುಂದಿಸ್ ಮನುಷ್ಯ ಒಂದೇ ಕೆಲಸ ಮಾಡೋಕೆ ಒಂದಿನ ತೋತಿತ್ತು, ಒಂದು ತಾಸ್ನಾಗ ಮುಗಿಬೋದು. ಅದು ಮನಸ್ಸಿದ್ರೆ ಮಾರ್ಗ ಸ್ನೇಹಿತರೆ. ಅದೇ ಗೀತಾ ಸಿಸ್ಟರ್ ಏನು ಹೇಳೋದಂದ್ರೆ, ನಾ ಹೇಳಲೇಬೇಕಂತ ಛಲ ತೊಗೊರಿ ಮೊದಲು. ಛಲದಂತ ನಾವು ಮನುಷ್ಯನ ಅನ್ಕೊಂಬಕ್ಕೋ, ನಾಳೆಗೆ ಇಷ್ಟು ಗಂಟೆಗೆ ಕೇಳಲೇಬೇಕು, ಎದ್ದು ನಾವು ಕೆಲಸ ಮುಗಿಸಿ ಏನು ಅನ್ಕೊಂಡಿತ್ತು ಆ ಕೆಲಸ ಮುಗಿಸ್ಲೇಬೇಕಂದ್ರೆ ಖಂಡಿತ ಆಗುತ್ತೆ ನೋಡಿ. ಇದು ಮಾತ್ರ ನಾನು ಜೀವನದಾಗ ಎಷ್ಟು ಸಲ ಆಗೈತೆ. ನಾನು ದಿನ ಏನು ಡೈಲಿ ಹೇಳೋಕ್ಕಾಗಲ್ಲ. ಇವಾಗ ಶ್ರಾವಣಿ ಸ್ಕೂಲ್ ಗೊತ್ತಾ ಅನುಕೂಲ ಇಲ್ಲ, ನಾನು 5 ಗಂಟೆ 5ವರೆಗೆ ಹೇಳಲೇಬೇಕು. ಹೇಳಲಿಕ್ಕೆ ನೆರಲ್ಲ ಸ್ನೇಹಿತರೆ. ಯಾಕಂದ್ರೆ ಆಕೆ 8 ಗಂಟೆ ಅನ್ಕ ಸ್ಕೂಲಿಗೆ ಹೋಗ್ತಾ, 8 ಗಂಟೆ ಅನ್ಕ ತಳಗಸ ಗುಡಿಸಿಯಾಗಿ ನಾಷ್ಟ ಆಲಿ, ರೊಟ್ಟಿ ಪಲ್ಯ ಆಲಿ, ಮತ್ತು ಜಾಕ ಅಕ್ಕಿ ನೀರು ಕಾಸೋದು, ಅಕ್ಕಿ ಬ್ರಷ್ ಕೊಡೋದು ಎಲ್ಲ ಮಾಡ್ಕೋಬೇಕಲ್ಲ. ಇನ್ನೂ ಸಣ್ಣಕ್ಕದಾಗ ಗೊತ್ತಾಗಲ್ಲ ಸ್ನೇಹಿತರೆ. ಮತ್ತು ಇಷ್ಟೆಲ್ಲ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬಿಡ್ತಾರೆ ಅವರು. ಶ್ರಾವಣಿ ಕೂಡ ಫುಲ್ ಜಗಳ ಮಾಡಕತ್ತಿದ್ದ. ಬಾರಪ್ಪ ಕಡೆ ಬಂದು ನನ್ನ ಜೀವ ತಿನ್ನಕತ್ತು ನೋಡಿ ಸ್ನೇಹಿತರೆ. ಶ್ರವಣ್ ಕುಮಾರ್ ಹಿಂಗೆ ನೋಡಿ, ಉಪ್ಪ ಕೊಡಪ್ಪ
ಮುಂಬೈ ಆಂಟಿ ಏನು ಕಷ ನಿಮ್ಗೆ ಚಾಲಕ ಚಕಟ್ ಕಷ ಏಸು ನಾಲ್ಕು ನಾಲ್ಕಾ ಕರೆಕ್ಟ್ ಹೇಳಿದಲ್ಲಪ್ಪ ನೀನು ಹಾಂ ಇಷ್ಟು ಕಚ್ಚಲ್ಲ ಅಟ್ ಕಷರ್ ಅಂತೀರ ನಿಮ್ಮ ಮ್ಯಾಚ್ ಜೀವದ್ರಿಲ್ಲ ಅಂಟಿ ಅದು ಥ್ಯಾಂಕ್ ಯು ಆಂಟಿ ಆಂಟಿ ಅಂತ ಮತ್ತೆ ಏನಾಗತ್ತಾರ ಹ್ಞೂ ಕುಡಿ ದೊಡ್ಡಕ್ಕೂ ಕುಡಿ ಚಿನ್ನಕ್ಕೂ ಕುಡಿ ಬೇರೆ ಮತ್ತೆ ಥ್ಯಾಂಕ್ ಯು ಆಂಟಿ ಅಂತ ತಾಂಕಟ್ಟಿ ಥ್ಯಾಂಕ್ ಯು ಸೋ ಮಚ್ ಆಂಟಿ ಥ್ಯಾಂಕ್ ಯು ಸೋ ಮಚ್ ಆಂಟಿ ಹಾಯ್ ಆಂಟಿ ಅನು ಆಂಟಿ ಮತ್ತು ಇವತ್ತು ಇನ್ನೊಂದು ಕೆಲಸ ಏನಾಗೈತೆ ಅಂತ ಟೀಚಿಂಗ್ ಇರಲಿಕ್ಕೂ ಇವತ್ತೊಂದು ಒಳ್ಳೆ ಕೆಲಸ ಆಗೈತೆ ನೋಡಿ ಸ್ನೇಹಿತರೆ. ನಾನು ಯೂಟ್ಯೂಬ್ ಫ್ಯಾಮ್ಲಿ ಎಲ್ಲರೂ ಹೆಲ್ಪ್ ಮಾಡಿರಲ್ಲ, ಅವೆಲ್ಲ ಯಾರ್ಯಾರು ಏನೇನು ಹೆಲ್ಪ್ ಮಾಡ್ಯಾರ ಅಂತೇಳಿ ನನಗೆ ಯೂಟ್ಯೂಬ್ ಮಾಡಿದಾಗ ಏನು ಏಡ್ಸಿ ನಕ್ಕಿದ್ರಲ್ಲ ಅವ್ರಿಗೆ ತೋರಿಸಿದೆ. ಅವ್ರು ಅಂದ್ರೆ ಅದೆಲ್ಲ ಪಡ್ಯಾಕೆ ಪುಣ್ಯ ಮಾಡಿರ್ಬೇಕು ಅಂದ್ರೆ ಅವ್ರ ಬೈಲಿ ಇಂಥ ಮಾತು ಬಂತ, ನನಗೆ ಏಡ್ಸಿ ಮಾತಾಡಿದವ್ರ ಬೈಲಿ ಇಂಥ ಮಾತು ಬಂತ, ಪುಣ್ಯ ಮಾಡಿರ್ಬೇಕಂತ ಅಂಥ ಪುಣ್ಯ ನಾ ಮಾಡಿ ನೋಡಿ ಸ್ನೇಹಿತರೆ. ಅವಾಗ ಯೂಟ್ಯೂಬಿಗೆ ಓಪನ್ ಮಾಡೋಣ, ಏನು ವಿಡಿಯೋ ಮಾಡ್ತೈತಿ ಏನಿಲ್ಲ, ಇದ್ಯಾ ವಿಡಿಯೋ ಮಾಡ್ತೈತಿ, ಏನು ಯೂಟ್ಯೂಬ್ ಅಂತ ವಿಡಿಯೋ ಎಲ್ಲ ಫೋನಿಗೆ ಹೋಗ್ತಾವೆ, ಎಲ್ಲ ಫೋನೇ ನೋಡ್ತಾರೆ. ಈಕೆ ಮಾಡಿದ್ದು ಏನು ಮಾಡ್ತೈತಿ ಏನಿಲ್ಲ, ಚಂದ ಮನ್ಯಾಗ ಬಾಂಡೆ ತಿಕ್ಕಿದ್ಯಾ, ಮುಸುರಿ ತಿಕ್ಕಿದ್ಯಾ, ಕಸ ಗುಡಿಸಿದ್ಯಾ, ಅವನ್ನೆಲ್ಲ ಒರೆಸಿದ್ಯಾ ಅಂತ ಇದನ್ನ ಹೇಳ್ತೈತೆ ಅಂತಿದ್ರು. ಅದು ನನ್ನೋರ ಬಾಯಿಲೇನ ಇವತ್ತು ನಾನು ಅದಕ್ಕೆ ಅಂದೆ, ಯಾಕಂದ್ರೆ ನಮ್ಗೆ ಏನಿದು ಏಡ್ಸ್ ಮಾತಾಡಿರ್ತಲ್ಲ ಅವ್ರ ಮುಂದೆ ನಾ ಎದ್ದು ನಿಂದಿರ್ಬೇಕಾದ್ರೆ ಒಂದೇ ಸಾಧನೆ ಇತ್ತು. ಇವತ್ತು ಅಷ್ಟು ಆ ಸಿಸ್ಟರ್ ಕಳಿಸಿ ಡ್ರೆಸ್ಸು ಮತ್ತು ಸ್ಟಡಿದು ಟೇಬಲು ಮತ್ತು ಸ್ನೇಹಿತರೆ, ಮತ್ತು ಅವ್ರ ಅಮ್ಮ ಮಾತಾಡಿದ್ದು 2,000 ರೂಪಾಯಿ ಹಾಕಿದ್ದು, ಮತ್ತು ಸಿಸ್ಟರ್ ಮಾತಾಡಿದ್ದು, ಮತ್ತು ಇವರು ಅರ್ಚನಾ ಅಕ್ಕರು ಡ್ರೆಸ್ ಕೊಡಿಸಿದ್ದು, ಮತ್ತು ಇವರು ಮುಂಬೈ ಸಿಸ್ಟರ್ನು ಇಷ್ಟು ಹೆಲ್ಪ್ ಮಾಡ್ತೀನಿ, ನನಗೆ ನಿಮ್ಗೆ ಏನೇ ಹೆಲ್ಪ್ ಬೇಕಾದ್ರೆ ಕೇಳ್ರಿ ಅಂತ ಅವರು ನಿಮ್ಮ ಮಕ್ಕಳು ತಿನ್ನೋಕೆ ನಮ್ಮ ಅಮೌಂಟ್ ಹಾಕಿ ಕೊಡಿಸ್ರಿ ಅಂತೆಲ್ಲ ಪ್ರತಿಯೊಂದು ನನಗೆ ಯಾರ್ಯಾರು ಹೆಲ್ಪ್ ಮಾಡ್ಯಾರ ಎಲ್ಲರದು ಪ್ರಿಂಟ್ ತೋರಿಸಿದೆ. ಅದೆಲ್ಲ ಬೇಡ ಬಂದಿರಬೇಕು, ಪುಣ್ಯ ಮಾಡಿರಬೇಕು, ಎಲ್ಲರೂ ಪ್ರೀತಿ ವಾತ್ಸಲ್ಯ ಬೆಳ್ಸೋಕೆ ಪುಣ್ಯ ಮಾಡಿರ್ಬೇಕು, ಬೇಡ ಬಂದಿರ್ಬೇಕಂದ್ರಲ್ಲ. ಅದಕ್ಕೆ ನಾನು ಅಂದೆ, ಯಾರೋ ಒಬ್ರು ಅಂತಿದ್ರವ ಯೂಟ್ಯೂಬ್ ಮಾಡ್ಯಾಳ ಏನು ಎಂತ ಅಂತಿದ್ರು ನನಗೆ ಯೂಟ್ಯೂಬ್ ಫಸ್ಟ್ ಓಪನ್ ಮಾಡಾಗ. ನಾನು ನಾನು ಅಂದಿನಲ್ಲ ಅಂತಂದು ತಮಗೆ ಬಂದುಬಿಡ್ತು ಸ್ನೇಹಿತರೆ. ನಾನು ಅಂದಿನಲ್ಲ, ನಮ್ಗೇನು ಗೊತ್ತವ ಅದ್ರಾಗ, ಏನೂ ಗೊತ್ತಿಲ್ಲ ಅಂದಿನ. ಅದಕ್ಕೆ ಗೊತ್ತಿಲ್ಲ ಯಾರಿಗೂ ಏನು ಮಾತಾಡಬಾರ್ದು, ನಾನು ಹಂಗಿದ್ರೆ ಮಾಡಿರ್ತೀನಿ, ಏನು ತಪ್ಪಲ್ಲ ಇದು. ನನಗೆ ಗೊತ್ತಿತ್ತು, ನನ್ನ ಮನಸ್ಸಿಗೆ ಗೊತ್ತಿತ್ತು ನಾನು ಏನು ತಪ್ಪು ಮಾಡೋಕತ್ತಿಲ್ಲ. ನಾನು ಒಂದು ಯೂಟ್ಯೂಬ್ ಫ್ಯಾಮ್ಲಿ ಮಾಡೋಕೆ ಯೂಟ್ಯೂಬ್ ಅಂದ್ರೆ ನಾನು ಯೂಟ್ಯೂಬ್ ಅಂದರೆ ಫ್ಯಾಮ್ಲಿನೇ, ಯೂಟ್ಯೂಬ್ ಅಂದರೆ ಎಲ್ಲ ನನ್ನ ಫ್ಯಾಮ್ಲಿ ಅಂತ ತಿಳ್ಕೊಂಡು ನಾನು ನನಗೆ ಇವಾಗ ಮಾತ್ರ ನಾನು ಫುಲ್ ಅಷ್ಟು ನಾ ಯಾರು ಮನೆಯವ್ರು ಹೆಲ್ಪ್ ಮಾಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ಯೂಟ್ಯೂಬ್ ಫ್ಯಾಮ್ಲಿ ಅಷ್ಟು ಹೆಲ್ಪ್ ಮಾಡುತ್ತಂದ್ರೆ ನಾ ಯೂಟ್ಯೂಬ್ ಫ್ಯಾಮ್ಲಿ ಅಂತ ತಿಳ್ಕೊಂಡು ಆಕೆಗೆ ಥರನೇ ಅದು ಮೆಲ್ಕ ನಾನೇ ಅಂದಿನಲ್ಲ ಆವಾಗ, ನಿನಗೆ ಎಷ್ಟು ಇದು ಮಾಡೀನಿ, ಅಷ್ಟಾದರೂ ಕಷ್ಟಪಟ್ಟು ವಿಡಿಯೋ ಮಾಡಿ ಒಂದು ಮಟ್ಟಿಗೆ ಬಂದೀವ, ಈಗ ಜಲ್ದಿ ಯೂಟ್ಯೂಬ್ ಪೇಮೆಂಟ್ ಬರಲಿ ಅಂತ ನಾ ಹಾರೈಸ್ತೀನಿ ಅಂದು. ಅಲ್ಲ ನನಗೆ ಕೆಟ್ಟದ್ದು ಬಯಸ್ಬೇಕು ಅನ್ನೋರ ಮುಂದೆ ನಾ ಅವ್ರಿಗೆ ಹಂಗಾಯ್ತು ಹಿಂಗಾಯ್ತು ಒಂದಿನ ಅವ್ರಿಗೆ ಮಾತಾಡಲ್ಲ ಸ್ನೇಹಿತರೆ, ಗೆದ್ದು ತೋರಿಸ್ಬೇಕಂತೇಳಿ ನಾನು ಅಂದ್ಕೊಂಡಿನಿ. ಇನ್ನೂ ಸ್ವಲ್ಪ ಹೆಲ್ಪ್ ಮಾಡಬೇಕು ಸ್ನೇಹಿತರೆ. ನೀವು ಇನ್ನೂ ಏನು ಹೆಲ್ಪ್ ಮಾಡ್ಬೇಕಂದ್ರೆ ನನಗೆ ನೀವು ಆದಷ್ಟು ಮೆಂಬರ್ಶಿಪ್ ತೊಗೋರಿ, ಆದಷ್ಟು ಒಂದು 10 ಮಂದಿ ಮೆಂಬರ್ಶಿಪ್ ತೊಗೊಂಡ್ರೆ ಅಂದ್ರೆ ನನಗೆ ಈಗ ಈ ತಿಂಗಳ ಪೇಮೆಂಟ್ ಆಗುತ್ತೆ, ಮುಂದಿನ 27ಕ್ಕೆ ಪೇಮೆಂಟ್ ಆಗುತ್ತೆ ಸ್ನೇಹಿತರೆ. ಆದರೆ ಯಾರೂ ಮೆಂಬರ್ಶಿಪ್ ತೊಗೊಳಗ್ಯಾರ. 50-90 ರೂಪಾಯಿ ಇದ್ರಿ ಮೆಂಬರ್ಶಿಪ್, ಏನು ಭಾಳ ಅಮೌಂಟ್ ಇಟ್ಟಿಲ್ಲ ನಾನು. ಆದಷ್ಟು ಹೆಲ್ಪ್ ಮಾಡೋರಿದ್ದು ನಾನು ಜಲ್ದಿ ಅನ್ನೋರ ಬಾಯಾಗ 6 ಬಾಯಾಗ ನನ್ನ ಪೇಮೆಂಟ್ ಜಲ್ದಿ ಬರಬೇಕಂತ ನಾನು ಇಷ್ಟು ಕಷ್ಟಪಡ್ತೀನಿ. ನನ್ನ ಕಷ್ಟಕ್ಕೂ ನೀವು ಒಂದಿಷ್ಟು ಹೆಲ್ಪ್ ಮಾಡಿದ್ರೆ ಜಲ್ದಿ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ಬೋದು. ದಿನ 3-2 ವಿಡಿಯೋ ಹಾಕೋದು ಅಷ್ಟು ಸುಲಭ ಅಲ್ಲ ಸ್ನೇಹಿತರೆ, ಆ ಸಣ್ಣ ಮಾತೂ ಅಲ್ಲ. ಅದಕ್ಕೆ ಹೇಳೋಕ್ಕೂ ಆಗ್ತಾಯಿಲ್ಲ. ಮತ್ತು ನಾನು ಇವತ್ತಾದರೂ ಅಷ್ಟು ವಿಡಿಯೋ ಹಾಕಿಲ್ಲ. ಇವತ್ತು ಒಂದೇ ವಿಡಿಯೋ ಹಾಕಿ 2 ವಿಡಿಯೋ ಹಾಕಿ ಸ್ನೇಹಿತರೆ. ಆನ್ಲೈನ್ ಯಾವಾರ ವಿಡಿಯೋ ಮಾಡ್ಬೇಕಂದ್ರೆ ಇವತ್ತು ಚಪಾತಿ ಮಾಡಾಗ 3 ಸಲ ಗ್ಯಾಸ್ ಬಂದ್ ಮಾಡೀನಿ ನೋಡಿ. ಬಟ್ಟೆ ತೋರಿಸೋದು ತೆಗೆದು ಈ ವ್ಯಾಪಾರ ನಿನ್ನೆ ಆಗಿತ್ತು, ನೀನು ಚೆನ್ನಾಗಿತ್ತು ಸ್ನೇಹಿತರೆ. ಬಟ್ಟೆ ವ್ಯಾಪಾರ ನಿನ್ನೆ 1950 ರೂಪಾಯಿ ವ್ಯಾಪಾರ ಆಗಿತ್ತು. ಇವತ್ತು ಏನಿಲ್ಲ ನೋಡಿ ಸ್ನೇಹಿತರೆ, ಏನು ವ್ಯಾಪಾರ ಇಲ್ಲ. ಕಿತ್ತಾಡ್ಸೋ ಭಾಳ ಆಯ್ತು, ಟೆನ್ಷನ್ ಭಾಳ ಆಯ್ತು. ಅದೊಂದು ಕೊರಿಯರ್ ಒಂದು ಆರ್ಡ್ರ್ ಬಂದೈತೆ, ಮತ್ತು ಇವು 2 ಅಂಗಿ ಒಂದು ತೊಂದರೆ ನೋಡಿ ಸ್ನೇಹಿತರೆ. ಇವು ಒಂದು 500 ರೂಪಾಯಿ, ಅದೊಂದು 600 ರೂಪಾಯಿ. ಆದ್ರೆ ಆಗುತ್ತೆ ಸಣ್ಣಗೆ 500-600 ಇಷ್ಟು ಆಗೇ ಆಗುತ್ತೆ. ಇವತ್ತು ತಾರೀಕು ಎಷ್ಟು ಸ್ನೇಹಿತರೆ, 11 ಇದ್ದಂಗೆ ಐತೆ. 15ನೇ ತಾರೀಕಿಗೆ ಬಿಸಿ ಇದೆ. ಇನ್ನು 3 ಬಿಸಿ ಕಟ್ಟಿದ್ನಂದ್ರೆ ಅದು ಚೊಕ್ ಆಗುತ್ತೆ ಸ್ನೇಹಿತರೆ. ಅದು ಅಮೌಂಟು ಬಟ್ಟೆ ತಗೊಂಡು ಅಮೌಂಟು ಚೊಕ್ಕ ಬಂದುಬಿಡ್ತೈತಿ. 30,000 ರೂಪಾಯಿಗೆ ಮುಟ್ಟುತ್ತದು. ನಾನು 30,000 ರೂಪಾಯಿ ಬಿಸಿ ರೊಕ್ಕ ತೊಗೊಂಡು ಕೇರಿ ಬಟ್ಟೆಗೆ ಹಾಕಿದ್ನಿ ಅಂತ ಹೇಳಿದ್ದು ನಿಮಗೆ. ಅದು ಫಸ್ಟಿಗೆ ಬಿಸಿ ಆರಿ ಸ್ನೇಹಿತರೆ ನಂದು. ಇನ್ನು 3 ಕಂತು ಅದ ರೀ, ಇನ್ನು 3 ಕಂತು ಮುಗಿಸಿದ್ನಂದ್ರೆ ಅದು ಚೌಕ ಆಗುತ್ತೆ, ಅದೊಂದು ಕ್ಲಿಯರ್ ಆಗಿಬಿಡುತ್ತೆ. ಮತ್ತು ನಾ ಯಾವುದು ರೊಕ್ಕ ಎಲ್ಲಿ ಸಾಲ ಇಲ್ಲ, ಇದು ಒಂದೇ ಸಾಲ ಕೊಡ್ತೀನಿ ಸ್ನೇಹಿತರೆ. ಇದೊಂದು ತಿಂಗಳು ತಂಬಿದ್ರೆ 2 ತಿಂಗಳು ಉಳಿತೈತೆ. ಹೆಂಗಾರ ಮಾಡ್ತೀನಿ ಸ್ನೇಹಿತರೆ. ಕೆರೆ ಅಂತಾಗ ಬಾಯಾಗ ಬಾಯ ಅಂತ ಕೆರೆಯಾಗ ಏನೋ ಕಷ್ಟ ಬಂದ ನಿಮ್ಮ ಮುಂದೆ
ಹೆಲ್ಪ್ ಮಾಡ್ತಿರಲ್ಲ ಅದೇ ಒಂದು ಖುಷಿ ಆಗುತ್ತೆ. ಮತ್ತು ಸ್ನೇಹಿತರ ಏನು ಹೇಳಕ್ಕೆ ಬಂದೆ ಅಂದ್ರೆ, ಮತ್ತು ಒಬ್ಬರು ಅದೇ ಸಿಸ್ಟರು ಹೇಳಿದರು, ಸಿಸ್ಟರ್ ನೀವು ಇನ್ಸ್ಟಾಗ್ರಾಮ್ ಐ ಡಿ ತಕ್ಕೋರಿ, ಇನ್ಸ್ಟಾಗ್ರಾಮ್ ಐ ಡಿ ಒಳಗೆ ಸೀರೆ ಹಾಕಿರಿ, ವಿಡಿಯೋ ಮಾಡಿ ಹಾಕಿರಿ, ಅದ್ರಾಗೂ ಸೀರೆ ಆರ್ಡ್ರ್ ಬರ್ತಾವೆ, ಕೊರಿಯರ್ ಮಾಡಿ, ಅದ್ರಾಗಿಟ್ಟು ಹೆಲ್ಪ್ ಐತೆ ಅಂದರು. ನಾನು ಬರೀ ಇದೇ ಆದರೆ ಹೆಂಗಾರ ಮಾಡ್ಬೋದು ಸ್ನೇಹಿತರೆ. ನನ್ನ ಟೀಚಿಂಗ್ ಒಂದು, ಮನೆ ಕೆಲಸ ಒಂದು, ಎಲ್ಲ ಮಕ್ಕಳು ನೋಡ್ಕೊಂಡು ಕಷ್ಟ ಆಗುತ್ತೆ. ಇನ್ಸ್ಟಾಗ್ರಾಮ್ ಒಂದು ಅಷ್ಟೊಂದು ನನಗೆ ಐಡಿಯಾನೂ ಗೊತ್ತಿಲ್ಲ, ವಿಡಿಯೋ ಹೆಂಗೆ ಮಾಡಬೇಕು, ಎಡಿಟಿಂಗ್ ಮಾಡಿ ಹಿಂಗೆ ಮಾಡಬೇಕು, ಅದನ್ನ ಹೆಂಗೆ ಹಾಕಬೇಕು ಅನ್ನೋದು. ಆದರೆ ಇನ್ಸ್ಟಾಗ್ರಾಮ್ ಐ ಡಿ ಇದೆ, ಅವರಿಗೆ ಲಿಂಕ್ ಬಿಟ್ಟೆ, ಅವರು ಫಾಲೋ ಆದರು, ನಾನು ಫಾಲೋ ಆದೆ. ಅವ್ರ ಐ ಡಿಗೆ, ಮುಂಬೈ ಸಿಸ್ಟರ್ ಐ ಡಿಗೆ 4000 ಮ್ಯಾಗ ಫಾಲೋ ಐತೆ ಸ್ನೇಹಿತರೆ. ನನಗೆ ಯೂಟ್ಯೂಬ್ನಾಗ ಹೆಂಗೆ 4000 ಇದೆ, ಅದು ಚೆನ್ನಾಗಿ ಫ್ಯಾಷನ್ ಡಿಸೈನರ್ ಅಲ್ಲ ಅವರು, ಚೆನ್ನಾಗಿ ವಿಡಿಯೋ ಮಾಡ್ಯಾರ. ಫ್ಯಾಷನ್ ಬ್ಲೌಸ್ ಹೊಲ್ದಾರ. ಅವ್ರ ಯೂಟ್ಯೂಬ್ ಲಿಂಕನ್ನು ಐತೆ ಸ್ನೇಹಿತರೆ. ಆ ಯೂಟ್ಯೂಬ್ ಲಿಂಕನ್ನು ನಾನು ಹೇಳ್ತೀನಿ ನಿಮಗೆ, ನಾಳೆ ಮುಂದೆ ಬರೋ ವಿಡಿಯೋದಾಗ ಹೇಳ್ತೀನಿ. ಮತ್ತು ಅವರೆಲ್ಲ ಥರ ಹೆಲ್ಪ್ ಹೇಳಿಬಿಡಿ. ನನ್ನ ಕೈಲಿ ಏನೋ ಹೆಲ್ಪ್ ಬೇಕಾದ್ರೆ ಕೇಳಿ, ನಾನು ಕೂಡ ಹೆಲ್ಪ್ ಮಾಡ್ತೀನಿ. ತಮ್ಮ ತಾಕ ಫೋನ್ಪೇ ಇರ್ಲಿಕ್ಕಂದ್ರೂ ತಮ್ಮ ಗೆಳತಿಯರಿಗೆ ಹೇಳಿ, ನನ್ನ ಮಕ್ಕಳು ತಿನ್ನೋಕ್ಕೋಸ್ಕರ ಅಮೌಂಟ್ ಹಾಕ್ಸ್ಯಾರ ಅಂದ್ರೆ ಎಷ್ಟು ಖುಷಿ ಆಗುತ್ತಲ್ಲ. ನಾವು ಗೂಗಲ್ ಪೇ ಮಾಡ್ಕೊಂಡ್ರಂದ್ರೆ ನಿಮ್ಗೆ ಹಾಕ್ತೀವಿ ರೀ. ಮತ್ತು ಬ್ಯಾಗ್ ಬೇಕೇನ್ರಿ ಸಿಸ್ಟರ, ನಿಮ್ಮ ಮಕ್ಕಳಿಗೆ ಸ್ಟ್ಯಾಂಡ್ ಬೇಕನ, ನನಗೆ ಮರೆಯೋಕ್ಕಾಗಲ್ಲ ನೋಡಿ. ಯಾಕೆ ಸ್ನೇಹಿತರೆ, ಇವಾಗ ಎಲ್ಲೇ ಮನೆಯವ್ರೇ ನಮಗೊಂದು ಏನೂ ಹೆಲ್ಪ್ ಮಾಡಲ್ಲ. ಪಾಪ ನನ್ನ ಮಕ್ಕಳಿಗೆ ಯೂಟ್ಯೂಬ್ ಫ್ಯಾಮಿಲಿ ಇಷ್ಟು ಹೆಲ್ಪ್ ಮಾಡುತ್ತಲ್ಲ, ನನ್ನ ಮಕ್ಕಳಿಗೋಸ್ಕರ ಹೆಲ್ಪ್ ಮಾಡಿದ್ರು ಎಲ್ಲ ಯೂಟ್ಯೂಬ್ ಫ್ಯಾಮಿಲಿಗೂ ಧನ್ಯವಾದಗಳು ಹೇಳ್ತೀನಿ ನೋಡಿ. ಇನ್ನೊಮ್ಮೆ ನಾನು ವಿಡಿಯೋ ಮೂಲಕ ಬಹಳ ಮಂದಿ ಹೆಲ್ಪ್ ಮಾಡಿರಿ. ಪ್ರತಿಯೊಬ್ಬರು ಹೆಸರು ಹೇಳ್ಕೊತ ಹೋಗೋಕ್ಕಾಗಲ್ಲ. ಈಗ ಹೆಂಗೆ ನೋಡಿ ಸ್ನೇಹಿತರೆ, ಎಷ್ಟು ಜನ ಅಂದ್ರೆ ಒಬ್ರೊಬ್ರು ಕೊಡಿಸಿ ಹೆಲ್ಪ್ ಮಾಡಿರಿ, ಒಬ್ರೊಬ್ರು ವಿಡಿಯೋ ನೋಡಿ ಹೆಲ್ಪ್ ಮಾಡಿರಿ, ಒಬ್ರೊಬ್ರು ಕಮೆಂಟ್ ಹಾಕಿ ಹೆಲ್ಪ್ ಮಾಡಿರಿ. ಎಲ್ಲರೂ ಪ್ರತಿಯೊಬ್ಬರು ಒಂದೊಂದು ಥರ ಹೆಲ್ಪ್ ಮಾಡಿರಿ. ನಾನು ಅದಕ್ಕೆ ಚಿರಋಣಿ ಆಗಿರ್ತೀನಿ. ನನಗೆ ಒಬ್ಬರು ಮತ್ತು ನಮ್ಮ ಸಿಸ್ಟರ್ ಒಬ್ಬರು ಮನೆ ತುಂಬ ಚೆನ್ನಾಗಿದೆ ಅಂತ ಕಮೆಂಟ್ ಹಾಕ್ಯಾರ. ಈ ಥರ ಇದೆ ನೋಡಿ, ಮನೆ ಅಟ್ಟ ಏರೋದು ಮಾಡೋದು, ಈ ಕಡೆ ಸೀರೆ ಬಾಗ್ಸಿ ಈ ಕಡೆ ಉಟ್ಟು ಹಾಕಿಡಬೇಕು. ಏನೂ ಭಾಳ ಅಷ್ಟೊಂದು ಏನಿಲ್ಲ. ಅಡುಗೆ ಮನೆಯಾಗ ಗ್ಯಾಸ್ಗೆಲ್ಲ ತಳಗಿದೆ ಸ್ನೇಹಿತರೆ. ಇದ್ರಾಗ ಚಿಕ್ಕ ಮನೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲ. ಮಿಡಲ್ ಕ್ಲಾಸ್ ಫ್ಯಾಮಿಲಿಯಾಗಿ ಹುಟ್ಟೋದೇ ಒಂದು ತಪ್ಪಾಗಿದೆ ಸ್ನೇಹಿತರೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿನ ಒಂದು ಸಿನಿಮಾ ಹೇಳಿದರು, ಆ ಅಕ್ಕ ಒಬ್ಬರು, ಅರ್ಚನಾ ಅಕ್ಕ ಒಬ್ಬರು, ಆ ಸಿನಿಮಾ ಹೇಳಿದರು, ಯಶೋಧ ಅಂತ ಸಿನಿಮಾ ನೋಡಿ, ಅದು ನಿಜ ಘಟನೆ ಅದು ನಡೆದಿದ್ದು ಅಂತ ಹೇಳಿದರು. ಅದ್ರೊಳಗೆ ಹೆಂಗೆ ಸ್ನೇಹಿತರೆ, ಒಬ್ಬ ಹೀರೋ ಬೇಕು ಭಾರಿ ಚಂದ ಇರ್ತಾಳೆ ಸ್ನೇಹಿತರೆ. ಚಂದಿರ ನಾನು ಅಷ್ಟೊಂದು ಅದು ಹಿಂದಿ ಏನು ಮರಾಠಿ ಸ್ನೇಹಿತರೆ, ನನಗೆ ಅಷ್ಟೊಂದು ತೆಲುಗು ಏನೈತೆ ಅದು. ನಾನು ಕನ್ನಡದಾಗ ಹಿಂಗೆ ಒಬ್ಬರು ರಿಪ್ಲೈ ಅದನ್ನು ಸಿನಿಮಾ ಬಗ್ಗೆ ಹೇಳ್ಕೊತ ಹೋಗಿಂದ ಗೊತ್ತು ಸ್ನೇಹಿತರೆ. ಯಶೋಧ ಅಂತ ಐತೆ ನೋಡಿ ಸಿನಿಮಾ. ಬೇಕಾದ್ರೆ ಹಿಂದಿ ತಮಿಳು ಹಿಂದಿ ಮರಾಠಿ ಬರೋರಿಗೆ ಗೊತ್ತಾಗುತ್ತೆ. ನನಗೆ ಮೊದಲೇ ಇಂಗ್ಲೀಷು ಕನ್ನಡ ಒಂದು ಬರ್ತಾ, ಯಾವುದೂ ಭಾಷೆ ಬರಲ್ಲ ಸ್ನೇಹಿತರೆ ನಂಗೆ. ಆದ್ರೆ ಅದು ನೋಡಿದ್ರೆ ಕಳ್ಳು ಕಿತ್ತಿ ಬರೋಂಗಾಗುತ್ತೆ ಸ್ನೇಹಿತರೆ. ಮಿಡಲ್ ಕ್ಲಾಸ್ ಫ್ಯಾಮ್ಲಿಯಾಗಿ ಹುಟ್ಟಬಾರ್ದು, ಹುಟ್ಟಿದ್ರೆ ಪರಿಸ್ಥಿತಿ ಹಿಂಗೈತೆ ನೋಡಂತ ಅನಿಸುತ್ತೆ. ಬಾಡಿಗೆ ತಾಯಿ ಆಗೋದು ಸ್ನೇಹಿತರೆ. ಮನೆಯ ಇಸದವರು ಬೇಕಂತ ಬಾಡಿಗೆ ತಾಯಿ ಆಗಕ್ಕೆ ಒಪ್ಕೊಳಲ್ಲ ಸ್ನೇಹಿತರೆ. ಏನೋ ಒಂದು ಸಮಸ್ಯೆ ಸಿಲುಕಿ ಬಾಡಿಗೆ ತಾಯಿ ಹಾಗಾಗಿ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಎಷ್ಟೋ ಜನ ಜೀವ ಕೊಟ್ಟು ಅವನ್ನೆಲ್ಲ ಗ್ಲಾಸ್ನೇ ಹಾಕ್ಕೊಂಡು ಇಟ್ಟಿದ್ರು ಸ್ನೇಹಿತರೆ. ಅದು ಯಶೋಧಾನ್ಯಕ್ಕೆ ಪೊಲೀಸ್ ಇನ್ಸ್ಪೆಕ್ಟ್ರ್ ಆಗಕ್ಕೆ ಇದಾಗಿರ್ತಾ ಸ್ನೇಹಿತರೆ. ಪೊಲೀಸ್ ಇನ್ಸ್ಪೆಕ್ಟ್ರ್ ಆಗ್ಬೇಕಂತೇಳಿ ಆರ್ಡ್ರ್ ಬಂದಿರೋದಂತ. 7 ತಿಂಗಳು ಜನ ಆಯ್ತು ನೋಡಿ. ಇವಾಗ ಸಿನಿಮಾದೊಂದು ಹೇಳಿದ್ರಿ, 7 ತಿಂಗಳು ಜನ ಒಬ್ಬ ಏನೋ ಇನ್ವೆಸ್ಟ್ಮೆಂಟ್ ಏನೋ ಅಂತ ಮ್ಯಾಗ ಪೊಲೀಸ್ಗಿಂತ ಮ್ಯಾಗ ಇರ್ತಲ್ಲ, ಅವ್ರು ಜಾಯ್ನ್ ಆಗ್ಬೇಕಂದ್ರೆ ಕೆಟ್ಟದಾಗಿ ಮಾತಾಡೋಕೆ, ಹಿಂಗೂ ಕೆಟ್ಟದಾಗಿ ಮಾತಾಡಿ ಇಷ್ಟು ಅಮೌಂಟ್ ಕೊಡಿ, ಇಲ್ಲಿಕ್ಕೆ ಒಂದು ರಾತ್ರಿ ನನಗೂ ಇರ್ಬೇಕಂತ ಏನೋ ಹೆಂಗೆ ಕೆಟ್ಟದಾಗಿ ಮಾತಾಡಿ ಸ್ನೇಹಿತರೆ. ಅದು ಇದು ಮಾಡಿ ಅಕ್ಕಿ ಬಿಟ್ಟು ಬಂದ್ಬಿಡ್ತಾಳೆ. ಅಕ್ಕಿ ಹಾಸ್ಪಿಟ್ಲಿಗೆ ಕೂತು ಅಲ್ಲೇ ಇರಬೇಕು. ಬಾಡಿಗೆ ಮದರ್ ತಾಯಿ ಆದ್ರೆ ಇಷ್ಟು ಅಮೌಂಟ್ ಅಂತ ಅರ್ಧ ದುಡ್ಡು ರೊಕ್ಕ ಮನೆಗೆ ಕಳಿಸಿ, ಇನ್ನಾರು ದುಡ್ಡು ಡಿಲಿವರಿ ಆದ್ಮೇಲೆ ಕೊಡ್ತೀವಿ ಅಂತೇಳಿ ಅವ್ರು ಕರ್ಕೊಂಡು ಹೋಗ್ಬಿಡ್ತಾರೆ. ಆಕೆ ಎಲ್ಲ ಕಂಡಿಡು ಸ್ನೇಹಿತರೆ. ಎಲ್ಲರನ್ನೂ ತಂದು ಆಕೆ ಉಷ್ಟ್ರು ಕೂಡ್ಕೇರಿ ಆಕೆ ಹೀರೋಣಿ ಇರ್ತಲ್ಲ, ಬ್ಯೂಟಿ ಹಚ್ ಮಾಡೋಕೆ ಹೋಗಿ ಹುಟ್ಟು ಶಿಶುಗಳು ಏನೋ ತೊಗೊಂಡು ಒಂದು ಏನೋ ಪ್ರಾಡಕ್ಟ್ ಮಾಡಿ ಅವು ಮಾರ್ತಿದ್ರು ಸ್ನೇಹಿತರೆ. ಬ್ಯೂಟಿ ಹಂಗಂದ್ರೆ ಅವು ಪ್ರಾಡಕ್ಟ್ಗಳು ಸೂಜಿ ಇರ್ತಾವೆ ಏನೋ ಇರ್ತಾವೆ ಗೊತ್ತಿಲ್ಲ, ಅವು ಮಾಡಿಕೊಟ್ರೆ ಒಂದು ಪ್ರಾಡಕ್ಟಿಗೆ ಇಷ್ಟಂತ ಅಮೌಂಟ್ ಭಾಳ ಇರ್ತೈತೆ. ಅದಕ್ಕೆ ಮಕ್ಕಳದು ತಾಯಂದ್ರ ಜೀವ ತೊಗೊಂಡು ಎಷ್ಟು ಹೈರಾಣ ಐತೆ. ನನಗೆ ಅದು ನೋಡಿ ಭಾಳ ಬೇಜಾರಾಯ್ತು. ಆ ಕಡೆಯಿಂದ ಸರ್ಚ್ ಮಾಡಿ ನೋಡಿದೆ ಯಶೋಧ ಅಂತ. ನೀವು ಕೂಡ ಸರ್ಚ್ ಮಾಡಿ ನೋಡಿ, ನಿಮಗೆ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಹಾಕಿ. ನನಗೆ ಎಷ್ಟು ತಿಳಿದೈತಿ, ಎಷ್ಟರ ಮಟ್ಟಿಗೆ ಅಷ್ಟರ ಮಟ್ಟಿಗೆ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ನನಗೆ ಗೊತ್ತಿದ್ದಷ್ಟು ನಾನು ಹಂಚ್ಕೊಂಡೈತೆ ನಿಮ್ಮ ಮುಂದೆ, ಇಲ್ಲಾರ್ದು ಹೇಳಕ್ಕೆ ಹೋಗಲ್ಲ. ನಾನು ಏನು ಕಣ್ಣಿಗೆ ಕಂಡಿದ್ದು ನನಗೆ ಗೊತ್ತಿದ್ದದ್ದು, ಮತ್ತು ಇಲ್ಲಾರ್ದು ನಾನು ಇದ್ದಿದ್ದಂಗೆ ಹೇಳೋದು.
ಮತ್ತೇನು ಇಲ್ಲಾರ್ದೇನು ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಅದು ಇಲ್ಲಾರ್ದು ಮುಚ್ಚಿ ಇದ್ದಿದ್ದನ್ನು ತೆಗೆದು ಹೇಳೋದು ನನ್ನ ಸಬಾಬಿಲ್ಲ. ಯಾಕಂದ್ರೆ ಯಾವಾಗಾದ್ರೂ ಒಮ್ಮೆ ಏನೋ ಅಂತಾರೆ ಸ್ನೇಹಿತರೆ, ಸುಳ್ಳು ಭಾಳ ದಿನ ಮುಚ್ಚೋಕ್ಕಾಗಲ್ಲ. ಸತ್ಯ ಏನೋ ಸುಳ್ಳು ಸತ್ಯ ಅಡ್ಡಕ್ಕೂ ಹೊಂಟಿರ್ತಾವೆ ಸ್ನೇಹಿತರೆ. ಸುಳ್ಳು ಸತ್ಯ ಎಡ್ಡಕ್ಕೂ ಹೊಂಟ ಜಾಕ ಮಾಡೋಕೆ ಇಬ್ಬರು ಒಂದೇ ಕಡೆ ನಿಂದಿರ್ತಾರಂತ. ಸುಳ್ಳು ಅನ್ನೋದು ಏನಾಗ್ಬಿಡುತ್ತೆ ಸ್ನೇಹಿತರೆ, ಸುಳ್ಳು ಸತ್ಯನ ಬಟ್ಟೆ ಹಾಕ್ಕೊಂಡು ಹೋಗ್ಬಿಡ್ತಾರಂತ. ಸುಳ್ಳು ಸತ್ಯನ ಬಟ್ಟೆ ಹಾಕ್ಕೊಂಡು ಹೋದಾಗ ಸತ್ಯ ಸುಳ್ಳು ಬಟ್ಟೆ ಹಾಕ್ಕೊಂಡು ಆಗಿರ್ತೈತಿ. ಹಂಗೆ ಅದು ಸುಳ್ಳು ಸತ್ಯ ಮ್ಯಾಗ ಬಟ್ಟೆ ಧರಿಸಿದ್ದು ನೋಡಬೇಡ್ರಿ. ಅದು ಒಳಗೆ ಏನೈತಿ, ಅವ್ರ ಮನಸ್ಸು ಏನೈತಿ ಅದು ಅರ್ಥ ಮಾಡ್ಕೊರಿ. ಸತ್ಯನೇ ಆಗೋದು, ಸುಳ್ಳೇ ಆಗೋದು. ನಾನು ಪ್ರತಿಯೊಂದು ವಾಟ್ಸಪ್ ಕಮೆಂಟಿಗಾಗಲಿ ಪ್ರತಿಯೊಂದು ಕಮೆಂಟ್ಗಳಾಗಲಿ ಎಲ್ಲಕ್ಕೂ ರಿಪ್ಲೈ ಕೊಡ್ತೀನಿ. ಅಷ್ಟೇ ಖುಷಿ ಪಡ್ತೀನಿ. ನಿಮ್ಮ ಕಮೆಂಟಿಗೋಸ್ಕರ ಕಾಯ್ತಿರ್ತೀನಿ. ನಿಜವಾಗ್ಲೂ ನನಗೆ ಕಮೆಂಟ್ ಹಾಕ್ರಿ. ನನ್ನ ಚಾನಲನ್ನು ನಿಮ್ಮೆಲ್ಲ ಫ್ಯಾಮಿಲಿ ಮೆಂಬರ್ಸ್ಗಳ ಶೇರ್ ಮಾಡಿ. ಆದಷ್ಟು ಜಾಯಿನ್ ಆಗಿ ಮೆಂಬರ್ಶಿಪ್ ತೊಗೊಳ್ಳಿ. ನೀವು ಮೆಂಬರ್ಶಿಪ್ ತೊಗೊಂಡ್ರೆ ನಾನು ಜಲ್ದಿನ ಅಮೌಂಟ್ ಪೇಮೆಂಟ್ ಯಾವಾಗ ಬರ್ತಪ್ಪ, ಪೇಮೆಂಟ್ ಬರುತ್ತೆ ಕಾಯಕತ್ತೀನಿ ಅನಿಸ್ಬಿಟ್ಟೈತೆ. ಇಷ್ಟು ಯಾವಾಗ ಬರ್ತೋ ಯಾವಾಗಿಲ್ಲೋ ಪೇಮೆಂಟು. ಆದಷ್ಟು ನಾನು ಮುಖ ಹಿಂಗೆ ಹತ್ರ ಇಟ್ಕೊಂಡು ವಿಡಿಯೋ ಮಾಡೋದು ಭಾಳ. ಅದಕ್ಕೆ ನಾನು ಇವಾಗ ಕೈ ಸೋತರಿಸೋಲ್ಲಿ ಮುಖಕ್ಕೆ ವಿಡಿಯೋ ಮಾಡಾಗ ದೂರ ಇಟ್ಕೊಂಡು ಮಾಡಬೇಕು, ಚೆನ್ನಾಗಿ ಬರ್ತಂತಲೇ ಮಾಡೀನಿ. ಒಂದು ಸ್ಟ್ಯಾಂಡ್ ತೊಗೊಳಕ್ಕಾಗವಲ್ದು. ನನಗೆ ಜಲ್ದಿ ಪೇಮೆಂಟ್ ಬಂತಂದ್ರೆ ಒಂದು ಸ್ಟ್ಯಾಂಡು ಮೈಕು ಎಲ್ಲ ತೊಗೋಬೇಕನ್ನೋ ಆಸೆ ಇದೆ ಸ್ನೇಹಿತರೆ. ಮತ್ತು ಯೂಟ್ಯೂಬ್ ಪೇಮೆಂಟಿಂದ ಏನು ಮಾಡ್ತೀನಿ ಅನ್ನೋದು ನಿಮಗೆಲ್ಲ ಶೇರ್ ಮಾಡ್ತೀನಿ. ಹಂಗೆ ಅಪ್ಪೆ ರೊಕ್ಕ ₹1 ಹಾಳು ಮಾಡ್ಯೋಕ್ಕಲ್ಲ. ನಾನು ₹1 ಲೆಕ್ಕ ಹಾಕಿ ಜೀವನ ಮಾಡ್ದಲೇ ಇಲ್ಲಿ ಜೀವನ ಸಾಗಿಸ್ಕೊಂಬರಕತ್ತೈತೆ. ಒಂದು 8 ಇದು ₹1 ಉಳಿತೈತೆ ಅಂದರು ಇದು ಯಾಕೆ ಹಂಗೆ ಚೌಕಾಸಿ ಮಾಡಿ ₹1 ಕಂಜೂಷನ್ ಮಾಡಿ ಜೀವನ ಮಾಡಿದಲ್ಲೇ ಸ್ನೇಹಿತರೆ. ಜೀವನ ಒಂದು ತುತ್ತು ಅನ್ನಕ್ಕೂ ಹೊತ್ತು ನಿಂದಿರ್ಲಾರ ಹೊಂಟೈತೆ. ನಾವೇ ಕೈ ಲೂಜ್ ಬಿಟ್ಕೊಂಡು ನಾವೇ ಹೆಂಗೆ ಹೋಗ್ಬಿಡು ಏನಾಗುತ್ತೆ, ₹1 ವಿಚಾರ ಮಾಡಿದ್ವಿ ಅಂತ ಜೀವನ ಹಿಂಗೆ ಆಗೋಲ್ಲ. ಈಗ ಇದ್ದವ್ರು ವಿಚಾರ ಮಾಡೋ ಸ್ನೇಹಿತರೆ. ಇಲ್ಲಾರವ್ರು ಪ್ರತಿಯೊಬ್ಬರು ವಿಚಾರ ಮಾಡೇ ಮಾಡ್ತಾರೆ. ಒಬ್ರೊಬ್ರು ಇದ್ದವ್ರು ಭಾಳ ಕಂಜೂಸ್ ಮಾಡ್ತಿರ್ತಾರೆ ಸ್ನೇಹಿತರೆ. ಅವರು ಇರ್ತಾರೆ, ಇವರು ಇರ್ತಾರೆ. ಈಗ ಇದು ಬರೋ ಸವಾಲ್ ಇರಲ್ಲ. ಇವಾಗ ನನಗೆ 5-6 ಮಂದಿ ಹೆಲ್ಪ್ ಮಾಡ್ಯಾರ ಸ್ನೇಹಿತರೆ ಯೂಟ್ಯೂಬ್ನ್ಯಾಗ. ಅವರು ಶ್ರೀಮಂತಿಕೆ ಅವ್ರದ್ದು ಗುಣ ನೋಡಿದ್ರೆ ಅಷ್ಟು ಒಳ್ಳೆಯ ಗುಣ. ಇವರು ಅವ್ರು ಹೆಲ್ಪ್ ಮಾಡೋದು ಬೇಡ ಸ್ನೇಹಿತರೆ. ಕೇಳೋದು ಹೇಳಿ. ಮನೆಯವ್ರೇ ಕೇಳಲ್ಲ ಇವಾಗಿನ ಕಾಲಕ್ಕೆ. ಮನೆಯವ್ರೇ ಹೆಂಗದೀವ ಆರಾಮದಿ ಅಂತ ಕೇಳಾರಾಗ ನೀವು ಹೆಂಗದೀರಿ, ಮಕ್ಳು ಹೆಂಗದಾರ, ನಿಮ್ಗೆ ಏನೇ ಹೆಲ್ಪ್ ಬೇಕಾದ್ರೆ ಕೇಳಿ ನಾನು ಹೆಲ್ಪ್ ಮಾಡ್ತೀನಿ, ನಿಮ್ಗೆ ಯಾವಾಗ ಬೇಕಾದ್ರೆ ಕೇಳಿ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾರಲ್ಲ. ಇದೇ ಒಂದು ನನಗೆ ಹೊಟ್ಟೆ ತುಂಬ್ದಂಗೆ ಆಗ್ಬಿಡ್ತು. ಊಟ ಮಾಡೋಕ್ಕಿಂತ ಹೊಟ್ಟೆ ತುಂಬ್ದಂಗೆ ಆಗ್ಬಿಡ್ತೀನಿ ಅಂತಾರೆ. ಇವತ್ತು ಇದೇ ಖುಷಿ ಅಂತ ಹೇಳ ನೋಡಿ. ನನಗೆ ಹೆಲ್ಪ್ ಮಾಡಿದ್ದು 2ನೇ ಪ್ರಶ್ನೆ, ನನಗೆ ಕೇಳೋದು 1ನೇ ಪ್ರಶ್ನೆ ನೋಡಿ. ಅದು ಕೇಳೋದು ಮಹತ್ವಾಗುತ್ತೆ ನನಗೆ. ಮತ್ತು ಆದರೂ ಕೇಳ್ದಂಗೆ ಹೆಲ್ಪ್ ಮಾಡ್ಯಾರ ಸ್ನೇಹಿತರೆ. ಹೆಲ್ಪ್ ಮಾಡ್ಯಾರ ನನ್ನ ಯೂಟ್ಯೂಬ್ ಫ್ಯಾಮ್ಲಿ. ಅರ್ಚನಕ್ಕ ಆಗಿರ್ಬೋದು, ವಿನೋದಮ್ಮ ಆಗಿರ್ಬೋದು, ಮತ್ತು ಹೆಸರು ಹೇಳಬಾರ್ದು ಖರೆ. ಆದ್ರೆ ನಾನು ಹೇಳಕ್ಕೆ ಮನಸ್ಸು ಹೇಳ್ಬಾರ್ದು ಅಂತ ಅವ್ರು ಹೇಳ್ಯಾರ. ಅದು ನನ್ನ ಮನಸ್ಸು ಒಪ್ಪಲ್ಲ, ಹೇಳಲೇಬೇಕು ಹೆಲ್ಪ್ ಮಾಡಿದವ್ರದ್ದು. ಮತ್ತು ಮುಂಬೈ ಸಿಸ್ಟರ್ ಆಗಿರ್ಬೋದು, ಅವ್ರು ಇವತ್ತೇ ಮಾಡ್ಯಾರಂದ್ರು ಅವ್ರು ಎಷ್ಟೇ ಮಾಡಿ ನನಗೆ ಅವ್ರು ಕೇಳ್ಯಾರಲ್ಲ ಎಲ್ಲ ಥರ ಅಂತ ನನ್ನ ಕಷ್ಟ ಸುಖ ಕೇಳಲ್ಲ. ನನಗೆ ಭಾಳ ಖುಷಿ ಆಗುತ್ತೆ. ಇಷ್ಟರು ಈ ಸದ್ಯ ನಾನು ಯಾರ ಹೆಸರು ಹೇಳ್ತೀನಿ, ಕಷ್ಟ ಸುಖ ಕೇಳ್ಕೊಂಡು ನನಗೆ ಹೆಲ್ಪ್ ಮಾಡಿದವ್ರು ಆದ್ರೆ ಅವ್ರು ಬೆಲೆ ಕಟ್ಟೋಕ್ಕಾಗಲ್ಲ. ಅವ್ರು ಎಷ್ಟೇ ಹೆಲ್ಪ್ ಮಾಡಿ ಬೆಲೆ ಕಟ್ಟೋಕ್ಕಾಗಲ್ಲ. ಮತ್ತು ಇನ್ನೂ ಅದರ ಆ ಸಿಸ್ಟರ್ ಹೆಸರು ಹೇಳಲ್ಲ. ಅವ್ರು ರಾಯಚೂರು ಸೈಡ್ ಸಿಸ್ಟರು. ಮತ್ತು ಇವರು ಗುಲ್ಬರ್ಗ ಸಿಸ್ಟರ್ ಆಗಿರ್ಬೋದು. 5-6 ಜನ ಅದ ಸ್ನೇಹಿತರೆ ಹೆಲ್ಪ್ ಮಾಡ್ಯಾರಲ್ಲ. ಮತ್ತು ಉಳ್ಕ್ಯಾದ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಏನೈತೆ ವಿಡಿಯೋ ನೋಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಕೊಟ್ಟು ಹೆಲ್ಪ್ ಮಾಡಿರಿ. ನಿಮಗೂ ಒಂದು ಧನ್ಯವಾದಗಳು. ಮತ್ತು ಅಕ್ಕ ಅವ್ರಿಗೆ ಪಾಪ ರೊಕ್ಕ ಕೊಟ್ಟು ಹೆಲ್ಪ್ ಮಾಡ್ಯಾರ. ಅವ್ರ ಹೆಸರೇ ಹೇಳಿದ್ರು, ನಮ್ಮ ಹೆಸರು ಯಾರು ತಗೊಳ್ಳಿ ಅನ್ಬೇಡಿ. ನಾನು ಪ್ರತಿಯೊಂದು ಎಲ್ಲರ ಕಮೆಂಟ್ ಓದ್ತಿರ್ತೀನಲ್ಲ. ಎಲ್ಲರೂ ನನ್ನ ವಿಡಿಯೋ ನೋಡಿ ನಾನು ವಿಡಿಯೋ ಮಾಡೋಕೆ ಸ್ಫೂರ್ತಿಯಾಗಿ ಯೂಟ್ಯೂಬ್ ಬಂದ್ ಮಾಡ್ತೀನಿ. ಈ ಅಕ್ಕ ಯೂಟ್ಯೂಬ್ ಬಂದ್ ಮಾಡಬೇಡಿ, ಮಾಡಿ, ನಾವೆಲ್ಲ ನಿಮ್ಮ ಹಿಂದಿರ್ತೀವಿ, ನಿಮ್ಮನ್ನು ಬೆಳೆಸ್ತೀವಿ ಅಂತ ನನ್ನ ಯೂಟ್ಯೂಬ್ ಫ್ಯಾಮಿಲಿಯವರು ನನ್ನೆಲ್ಲ ಯೂಟ್ಯೂಬ್ ಸ್ನೇಹಿತರು ಹೇಳಿರಲ್ಲ. ಅವ್ರಿಗೂ ಒಂದು ಧನ್ಯವಾದಗಳು. ನನಗೆ ಮತ್ತು ಯಾರನ್ನೂ ಮರೆಯಲ್ಲ, ಇವ್ರನ್ನೂ ಮರೆಯಲ್ಲ, ಅವ್ರನ್ನೂ ಮರೆಯಲ್ಲ. ನನ್ನೆಲ್ಲರೂ ಹೆಲ್ಪ್ ಮಾಡಿದ್ರು ಪ್ರತಿಯೊಬ್ಬರು. ಮತ್ತು ನನಗೆಲ್ಲ ಆನ್ಲೈನ್ ಬಿಸ್ನೆಸ್ಸಿಗೆ ಬಟ್ಟೆ ತೊಗೊಂಡು ನನ್ನ ಕಡೆ ಬಟ್ಟೆ ತೊಗೊಂಡು ಅವರು ಹೆಲ್ಪ್ ಮಾಡಿದವ್ರು. ಪ್ರತಿಯೊಬ್ಬರು ಹೆಸ್ರು ಹೇಳೋಕ್ಕಾಗಲ್ಲ. ಜನ ಇದೆ ಅಂತ ಹೇಳ್ಬೋದು. 4,000 ಮ್ಯಾಗ ಜನ ನನ್ನ ಪ್ರೀತಿ ವಾತ್ಸಲ್ಯ ತೋರಿಸಿರಿ. 4,000 ಮ್ಯಾಗ ಜನ ನನಗೆ
ಬಟ್ಟೆ ತೊಗೊಂಡ್ಕೆ ನೀವು ಹೆಲ್ಪ್ ಮಾಡೀರಿ. ನನಗೆ ಕಷ್ಟ ಇದೆ ಇವಾಗ ಆನ್ಲೈನ್ ಇಷ್ಟು ಹಾಕಿದ್ದು ಇಷ್ಟು ಅಮೌಂಟ್ ಅಂದ್ರೆ ₹1 ಬಿಡಿಸೋಲಾರನೆ ನನ್ನ ನಂಬಿ ಫೋನ್ಪೇ ಮಾಡಿ ನಾ ಆಮೇಲೆ ಬಟ್ಟೆ ಕಳ್ಸುತ್ತಾನೂ ಸುಮ್ಮನೆ ಅದೀರಿ. ಇವಾಗ ನೋಡಿ ಪಾಪ ಇನ್ನು ಸೀರೆಗಳು ಕಳ್ಸೋದವ. ಅವ್ರು ಒಳ್ಳೆ ಯಾಕೆ ಸಿಸ್ಟರ್ ನೀವು ಸೀರೆ ಕಳಿಸಿಲ್ಲ ಅಂತ ಒಂದು ಮಾತು ಕೇಳಿದ ಸ್ನೇಹಿತರೆ, ಅವ್ರು ಎಷ್ಟರ ಒಳ್ಳೆಯವ್ರು ಇದ್ದಿರ್ಬೇಕು ನೋಡಿ. ಅವ್ರು ಅಮೌಂಟ್ ಹಾಕ್ಯಾರ, ಆದರೂ ನೀವು ಯಾಕೆ ಕಳಿಸಿಲ್ಲ ಅಂತ ನನಗೆ ಒಂದು ಮಾತು ಕೇಳಿಲ್ಲ. ನಮ್ಮ ಮೊನ್ನೆ 3 ದಿನ ಆಯ್ತು ಆರ್ಡ್ರ್ ಕೊಟ್ಟು ಬಂದು. ಅವು 3 ಸೀರೆ ಈಗ 17 ತಾರೀಕಿಗೆ ಬರ್ತಾವಂತ. 17 ತಾರೀಕಿಗೆ ಬಂದ ತಕ್ಷಣ 18ನೇ ತಾರೀಕಿಗೆ ಹಾಕಿಬಿಡ್ತೀನಿ. ನನಗೆ ಅವ್ರಿಗೆ ಹೇಳಕ್ಕೆ ಮಾರಿಲ್ಲ, ಒಂಥರ ಬೇಜಾರಾಗಿದೆ. ಯಾಕಂದ್ರೆ ಬೆಳಗಾವಿನಿಂದ ಕಳ್ಸ್ಯಾರ. ಅವ್ರ ಸಿಸ್ಟರ್ ಮತ್ತು ಬೆಳಗಾವಿ ಸಿಸ್ಟರ್ ಒಂದು ಮಾತು ನೀವು ಸೀರೆ ಕಳಿಸಿರಿ ಅಂತೂ ಕೇಳ, ಬಿಟ್ರಿ ಅಂತ ಕೇಳ ಅಮೌಂಟ್ ಹಾಕಿಂದ. ಯಾಕಂದ್ರೆ ಅವರು ವಿಶ್ವಾಸ ನನ್ನ ಮ್ಯಾಗ ವಿಶ್ವಾಸ ಇಟ್ಟಿರಲ್ಲ, ಅದು ಒಂದು ದೊಡ್ಡದು. ನನ್ನ ನಂಬಿ ಮತ್ತು ಕ್ರೀಮ್ ತೊಗೊಂಡವ್ರು ಅಷ್ಟೇ, ರಗಡ್ ಮಂದಿ ಕ್ರೀಮ್ ತೊಗೊಂಡಾರ ನನ್ನ ನಂಬಿ ಅಮೌಂಟ್ ಹಾಕ್ಯಾರ. ಅವ್ರಿಗೆ ಮಾತ್ರ ಎಂದೂ ಚಿರಋಣಿಯಾಗಿರ್ತೀನಿ. ನಾನು ಯಾರ್ದು ಇನ್ನೂ ಹೇಳ್ತೀನಿ ಸ್ನೇಹಿತರೆ, ಇಷ್ಟು ದಿನ ಹೇಳಿ ನಾನು ಇನ್ನು ಮುಂದೆ ಹೇಳ್ತೀನಿ, ಯಾರ್ದು ₹1 ನೀವು ಖುಷಿಯಾಗಿ ಕೊಡ್ತಾನೆ, ಯಾರ್ದು ₹1 ತಿನ್ಬೇಕಂತ ಆಸೆ ಇಲ್ಲ. ನಿಮಗೇನೋ ನಮ್ಮ ಕಷ್ಟಕ್ಕೆ ಹೆಲ್ಪ್ ಮಾಡಬೇಕಪ್ಪ, ₹10 ಹೆಲ್ಪ್ ಮಾಡ್ಬೇಕಂದ್ರೆ ನಂಗೆ ಹೆಲ್ಪ್ ಮಾಡಿ. ಆದ್ರೆ ನಿಮ್ಮನಿಂದ ₹10 ತಿನ್ಬೇಕಂತ ಎಂದೂ ಎಕ್ಸ್ಪೆಕ್ಟ್ ಮಾಡೋಕ್ಕಲ್ಲ, ಎಂದೂ ನಾ ವಿಚಾರ ಮಾಡೋಕ್ಕಲ್ಲ. ನಿಮ್ಮ ಕೈಲಾದ್ರೆ ಹೆಲ್ಪ್ ಮಾಡಿ, ಇಲ್ಲ ಓಕೆ. ನಿಮ್ಮದು ಹಿಂಗೆ ಬಟ್ಟೆ ಕೊಡ್ತೀನಿ, ಕ್ರೀಮ್ ಕೊಡ್ತೀನಿ, ರೊಕ್ಕ ಹಾಕ್ಸೊಂದು ಮೋಸ ಮಾಡ್ಬೇಕು ಅನ್ನೋದಿಲ್ಲ. ಏನೋ ಒಂದು ಸ್ವಲ್ಪ ನಾ ಇವತ್ತು ಕಳಿಸ್ತೀನಿ ಅಂದ್ರೆ ಇವತ್ತೇ ಕಳಿಸಿರ್ತೀನಿ. ಇಲ್ಲ ಆಗ್ಲಿಕ್ಕೆ ಏನೋ ಸಮಸ್ಯೆ ಐತೆ, ಹಿಂಗೆ ಸಮಸ್ಯೆ ಅಂತೂ ಹೇಳ್ಕೊಂಡಿರ್ತೀನಿ ಮುಂದೆ. ನಾ ಕೊಟ್ಟು ಮಾತ್ರ ತಪ್ಪಲ್ಲ. ನಾ ಅವತ್ತೇ ಹೇಳೀನಿ, ಅವತ್ತಾದರೂ ವಿಡಿಯೋದಾಗ ಹೇಳೀನಿ, ಹಿಂಗೆ ಕೊರಿಯರ್ ಸೀಟ್ ಖಾಲಿ ಆಗ್ಯಾವು, ಆರ್ಡ್ರ್ ಮಾಡೀನಿ ಬರುತ್ತನ ಸ್ವಲ್ಪ ಅಂದೀನಿ. ಅದಕ್ಕೆ ಅವ್ರು ವಿಡಿಯೋದ ನೋಡಿ ಒಂದು ಮಾತು ಕೇಳಿಲ್ಲ. ನನಗೆ ಖುಷಿ ಆಗುತ್ತೆ. ನನ್ನ ಯೂಟ್ಯೂಬ್ ಫ್ಯಾಮಿಲಿ ಸಿಕ್ಕಿದ್ದು ನನ್ನ ಅದೃಷ್ಟ ಅಂತ ಹೇಳ್ಬೋದು. ನನಗೆ ಯೂಟ್ಯೂಬ್ ಫ್ಯಾಮ್ಲಿಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಕಮ್ಮಿ. ನಾನು ಈ ವಿಡಿಯೋಗೆ ಎಂಡ್ ಮಾಡ್ತೀನಿ. ಮತ್ತು ನಾನು ವಿಡಿಯೋ ಸಿಗ್ತೀನಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ. ವಿಡಿಯೋ ನೋಡಿ ಇದೇ ಥರ ಸಪೋರ್ಟ್ ಮಾಡಿ, ಇದೇ ಥರ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ವಿಡಿಯೋಗಳನ್ನು ಬೆಳೆಸಿ ಉಳಿಸಿ ಅಂತ ನಿಮ್ಮಲ್ಲಿ ಇನ್ನೊಮ್ಮೆ ಕೇಳ್ಕೊತಾ ಈ ವಿಡಿಯೋ ಎಂಡ್ ಮಾಡ್ತೀನಿ. ಧನ್ಯವಾದಗಳು ಎಲ್ಲರಿಗೂ.